ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಕುತೂಹಲ ಗರಿಗೆದರ್ತಾ ಇದೆ. ಫಲಿತಾಂಶ ಆಯ್ತಲ್ಲಪ್ಪ, ಬಂದಾಯ್ತು, ನಾವು ಅಂದ್ಕೊಂಡಂಗಂತೂ ರಿಸಲ್ಟ್ ಬರಲಿಲ್ಲ, ಬಂದಿರೋದು 7 ಸೀಟ್ ಅಷ್ಟೇ. ನಾವು ಇಷ್ಟು ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಆದ್ರೆ ಗೆದ್ದಿದ್ದು 7 ಕ್ಷೇತ್ರದಲ್ಲಿ ಅಂತ ಹೇಳಿ ಅಂದುಕೊಳ್ತಾ ಇದ್ರು ಕೂಡ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಗರಿಗೆದರ್ತಾ ಇದೆ ಚಟುವಟಿಕೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಹಾಕಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು. ದೆಹಲಿ ಪ್ರವಾಸ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹೊಸ ಹೆಲಿಕಾಪ್ಟರ್ ನಲ್ಲಿ ದಾವಣಗೆರೆಗೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿರೋದು. ದಾವಣಗೆರೆಯಲ್ಲಿ ಈ ಘೋಷಣೆ ಕೇಳಿ ಬಂದಿದೆ, ಮುಂದಿನ ಸಿಎಂ ಅನ್ನೋ ಘೋಷಣೆ ಮೊಳಗಿದೆ. ಟೆಂಪಲ್ ರನ್ ಶುರುವಾಗಿದೆ. ಹರಿಹರದ ವಾಲ್ಮೀಕಿ ಗುರುಪೀಠಕ್ಕೆ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಕಾಗಿನೆಲೆ ಬೆಳ್ಳೊಡ್ಡಿ ಮಠಕ್ಕೂ ಕೂಡ ತೆರಳಿ ಸತೀಶ್ ಜಾರಕಿಹೊಳಿ ಅವರು ಕೆಲಕಾಲ ಅಲ್ಲಿ ಇದ್ದು ಬಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆ ಮೂಲಕ ಗರಿಗೆದರಿದೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ. ಇವತ್ತು ದಾವಣಗೆರೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಹೊಸ ಹೆಲಿಕಾಪ್ಟರ್ ನಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಅವರ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಘೋಷಣೆಗೆ ಹೋಗಿದ್ದಾರೆ. ಅವ್ರು ಸಿಎಂ ಆಗ್ತಾರಾ ಅಥವಾ ಕೆಪಿಸಿ ಅಧ್ಯಕ್ಷರಾಗ್ತಾರಾ ಕುತೂಹಲಕ್ಕೆ ಕಾರಣವಾಗ್ತಾರೆ. ಇನ್ನು ದಾವಣಗೆರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಕುತೂಹಲ ಗರಿಗೆದರ್ತಾ ಇದೆ. ಫಲಿತಾಂಶ ಆಯ್ತಲ್ಲಪ್ಪ, ಬಂದಾಯ್ತು, ನಾವು ಅಂದ್ಕೊಂಡಂಗಂತೂ ರಿಸಲ್ಟ್ ಬರಲಿಲ್ಲ, ಬಂದಿರೋದು 7 ಸೀಟ್ ಅಷ್ಟೇ. ನಾವು ಇಷ್ಟು ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಆದ್ರೆ ಗೆದ್ದಿದ್ದು 7 ಕ್ಷೇತ್ರದಲ್ಲಿ ಅಂತ ಹೇಳಿ ಅಂದುಕೊಳ್ತಾ ಇದ್ರು ಕೂಡ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಗರಿಗೆದರ್ತಾ ಇದೆ ಚಟುವಟಿಕೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಹಾಕಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು. ದೆಹಲಿ ಪ್ರವಾಸ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹೊಸ ಹೆಲಿಕಾಪ್ಟರ್ ನಲ್ಲಿ ದಾವಣಗೆರೆಗೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿರೋದು. ದಾವಣಗೆರೆಯಲ್ಲಿ ಈ ಘೋಷಣೆ ಕೇಳಿ ಬಂದಿದೆ, ಮುಂದಿನ ಸಿಎಂ ಅನ್ನೋ ಘೋಷಣೆ ಮೊಳಗಿದೆ. ಟೆಂಪಲ್ ರನ್ ಶುರುವಾಗಿದೆ. ಹರಿಹರದ ವಾಲ್ಮೀಕಿ ಗುರುಪೀಠಕ್ಕೆ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಕಾಗಿನೆಲೆ ಬೆಳ್ಳೊಡ್ಡಿ ಮಠಕ್ಕೂ ಕೂಡ ತೆರಳಿ ಸತೀಶ್ ಜಾರಕಿಹೊಳಿ ಅವರು ಕೆಲಕಾಲ ಅಲ್ಲಿ ಇದ್ದು ಬಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆ ಮೂಲಕ ಗರಿಗೆದರಿದೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ. ಇವತ್ತು ದಾವಣಗೆರೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಹೊಸ ಹೆಲಿಕಾಪ್ಟರ್ ನಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಅವರ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಘೋಷಣೆಗೆ ಹೋಗಿದ್ದಾರೆ. ಅವ್ರು ಸಿಎಂ ಆಗ್ತಾರಾ ಅಥವಾ ಕೆಪಿಸಿ ಅಧ್ಯಕ್ಷರಾಗ್ತಾರಾ ಕುತೂಹಲಕ್ಕೆ ಕಾರಣವಾಗ್ತಾರೆ. ಇನ್ನು ದಾವಣಗೆರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಕುತೂಹಲ ಗರಿಗೆದರ್ತಾ ಇದೆ. ಫಲಿತಾಂಶ ಆಯ್ತಲ್ಲಪ್ಪ, ಬಂದಾಯ್ತು, ನಾವು ಅಂದ್ಕೊಂಡಂಗಂತೂ ರಿಸಲ್ಟ್ ಬರಲಿಲ್ಲ, ಬಂದಿರೋದು 7 ಸೀಟ್ ಅಷ್ಟೇ. ನಾವು ಇಷ್ಟು ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಆದ್ರೆ ಗೆದ್ದಿದ್ದು 7 ಕ್ಷೇತ್ರದಲ್ಲಿ ಅಂತ ಹೇಳಿ ಅಂದುಕೊಳ್ತಾ ಇದ್ರು ಕೂಡ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಗರಿಗೆದರ್ತಾ ಇದೆ ಚಟುವಟಿಕೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಹಾಕಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು. ದೆಹಲಿ ಪ್ರವಾಸ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹೊಸ ಹೆಲಿಕಾಪ್ಟರ್ ನಲ್ಲಿ ದಾವಣಗೆರೆಗೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿರೋದು. ದಾವಣಗೆರೆಯಲ್ಲಿ ಈ ಘೋಷಣೆ ಕೇಳಿ ಬಂದಿದೆ, ಮುಂದಿನ ಸಿಎಂ ಅನ್ನೋ ಘೋಷಣೆ ಮೊಳಗಿದೆ. ಟೆಂಪಲ್ ರನ್ ಶುರುವಾಗಿದೆ. ಹರಿಹರದ ವಾಲ್ಮೀಕಿ ಗುರುಪೀಠಕ್ಕೆ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಕಾಗಿನೆಲೆ ಬೆಳ್ಳೊಡ್ಡಿ ಮಠಕ್ಕೂ ಕೂಡ ತೆರಳಿ ಸತೀಶ್ ಜಾರಕಿಹೊಳಿ ಅವರು ಕೆಲಕಾಲ ಅಲ್ಲಿ ಇದ್ದು ಬಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆ ಮೂಲಕ ಗರಿಗೆದರಿದೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ.
ಇವತ್ತು ದಾವಣಗೆರೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಹೊಸ ಹೆಲಿಕಾಪ್ಟರ್ನಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಅವರ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಘೋಷಣೆ ಕೂಗಿದ್ದಾರೆ. ಅವ್ರು ಸಿಎಂ ಆಗ್ತಾರಾ ಅಥವಾ ಕೆಪಿಸಿ ಅಧ್ಯಕ್ಷರಾಗ್ತಾರಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ದಾವಣಗೆರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಕುತೂಹಲ ಗರಿಗೆದರ್ತಾ ಇದೆ. ಫಲಿತಾಂಶ ಆಯ್ತಲ್ಲಪ್ಪ, ಬಂದಾಯ್ತು, ನಾವು ಅಂದ್ಕೊಂಡಂಗಂತೂ ರಿಸಲ್ಟ್ ಬರಲಿಲ್ಲ, ಬಂದಿರೋದು 7 ಸೀಟ್ ಅಷ್ಟೇ. ನಾವು ಎಷ್ಟು ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಆದ್ರೆ ಗೆದ್ದಿದ್ದು 7 ಕ್ಷೇತ್ರದಲ್ಲಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ರು ಕೂಡ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಗರಿಗೆದರ್ತಾ ಇದೆ ಚಟುವಟಿಕೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು. ದೆಹಲಿ ಪ್ರವಾಸ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹೊಸ ಹೆಲಿಕಾಪ್ಟರ್ನಲ್ಲಿ ದಾವಣಗೆರೆಗೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿರೋದು. ದಾವಣಗೆರೆಯಲ್ಲಿ ಈ ಘೋಷಣೆ ಕೇಳಿ ಬಂದಿದೆ. ಮುಂದಿನ ಸಿಎಂ ಅನ್ನೋ ಘೋಷಣೆ ಮೊಳಗಿದೆ. ಟೆಂಪಲ್ ರನ್ ಶುರುವಾಗಿದೆ. ಹರಿಹರದ ವಾಲ್ಮೀಕಿ ಗುರುಪೀಠಕ್ಕೆ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಕಾಗಿನೆಲೆ ಬೆಳ್ಳೊಡ್ಡಿ ಮಠಕ್ಕೂ ಕೂಡ ತೆರಳಿ ಸತೀಶ್ ಜಾರಕಿಹೊಳಿ ಅವರು ಕೆಲಕಾಲ ಅಲ್ಲಿ ಇದ್ದು ಬಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆ ಮೂಲಕ ಗರಿಗೆದರಿದೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ. ಇವತ್ತು ದಾವಣಗೆರೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಹೊಸ ಹೆಲಿಕಾಪ್ಟರ್ನಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಅವರ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಘೋಷಣೆ ಕೂಗಿದ್ದಾರೆ. ಅವ್ರು ಸಿಎಂ ಆಗ್ತಾರಾ ಅಥವಾ ಕೆಪಿಸಿ ಅಧ್ಯಕ್ಷರಾಗ್ತಾರಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ದಾವಣಗೆರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಕುತೂಹಲ ಗರಿಗೆದರ್ತಾ ಇದೆ. ಫಲಿತಾಂಶ ಆಯ್ತಲ್ಲಪ್ಪ, ಬಂದಾಯ್ತು, ನಾವು ಅಂದ್ಕೊಂಡಂಗಂತೂ ರಿಸಲ್ಟ್ ಬರಲಿಲ್ಲ, ಬಂದಿರೋದು 7 ಸೀಟ್ ಅಷ್ಟೇ. ನಾವು ಎಷ್ಟು ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಆದ್ರೆ ಗೆದ್ದಿದ್ದು 7 ಕ್ಷೇತ್ರದಲ್ಲಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ರು ಕೂಡ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಗರಿಗೆದರ್ತಾ ಇದೆ ಚಟುವಟಿಕೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು. ದೆಹಲಿ ಪ್ರವಾಸ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹೊಸ ಹೆಲಿಕಾಪ್ಟರ್ನಲ್ಲಿ ದಾವಣಗೆರೆಗೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿರೋದು. ದಾವಣಗೆರೆಯಲ್ಲಿ ಈ ಘೋಷಣೆ ಕೇಳಿ ಬಂದಿದೆ. ಮುಂದಿನ ಸಿಎಂ ಅನ್ನೋ ಘೋಷಣೆ ಮೊಳಗಿದೆ. ಟೆಂಪಲ್ ರನ್ ಶುರುವಾಗಿದೆ. ಹರಿಹರದ ವಾಲ್ಮೀಕಿ ಗುರುಪೀಠಕ್ಕೆ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಕಾಗಿನೆಲೆ ಬೆಳ್ಳೊಡ್ಡಿ ಮಠಕ್ಕೂ ಕೂಡ ತೆರಳಿ ಸತೀಶ್ ಜಾರಕಿಹೊಳಿ ಅವರು ಕೆಲಕಾಲ ಅಲ್ಲಿ ಇದ್ದು ಬಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆ ಮೂಲಕ ಗರಿಗೆದರಿದೆ. ಬದಲಾವಣೆಯ ಗುಸುಗುಸು ನಡುವೆ ಜಾರಕಿಹೊಳಿ ಅವರು ಅಲರ್ಟ್ ಆಗಿದ್ದಾರೆ. ಕೆಪಿಸಿಸಿ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಅದು ಗೊತ್ತಾಗ್ತಾ ಇದೆ. ಇವತ್ತು ದಾವಣಗೆರೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಹೊಸ ಹೆಲಿಕಾಪ್ಟರ್ನಲ್ಲಿ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಅವರ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಘೋಷಣೆ ಕೂಗಿದ್ದಾರೆ. ಅವ್ರು ಸಿಎಂ ಆಗ್ತಾರಾ ಅಥವಾ ಕೆಪಿಸಿ ಅಧ್ಯಕ್ಷರಾಗ್ತಾರಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ದಾವಣಗೆರೆ